ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಈಗ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಪ್ಲೋಷನ್ ಆಗಿದೆ. ಕಳೆದ ಹಲವು ತಿಂಗಳುಗಳಿಂದ ಸೈಲೆಂಟ್ ಆಗಿ ನಡೀತಾ ಇದ್ದಂತಹ ಸಿಎಂ ಬದಲಾವಣೆ ಆಪರೇಷನ್ ಈಗ ಕೊನೆಯ ಹಂತವನ್ನ ತಲುಪಿದೆ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಂತಹ ದೀರ್ಘ ಮಾತುಕತೆ, ಆ ಮೀಟಿಂಗ್ಗಳ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಈಗ ಫಿಕ್ಸ್ ಆಗಿದೆ. ಅಷ್ಟಕ್ಕೂ ನಿನ್ನೆ ದೆಹಲಿಯಲ್ಲಿ ನಿಜವಾಗ್ಲೂ ಏನಾಯ್ತು? ರಾಹುಲ್ ಇಟಲಿ ಹೇಗೆ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ರು? ಯಾಕೆ ಕೊನೆಯ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬರುವಂಥದ್ದನ್ನ ಕ್ಯಾನ್ಸಲ್ ಮಾಡಿದ್ರು? ಎಲ್ಲದರ ಒಂದು ಇನ್ಸೈಡ್ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ವೀಕ್ಷಕರ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಡೋದಕ್ಕೆ ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ. ಆದರೂ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಹೇಗೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಕೊಂಡ್ರು? ಯಾವುದೇ ಕಾಂಪ್ಲಿಕೇಶನ್ಸ್ ಕೂಡ ಇಲ್ಲದೆ ಹೇಗೆ ಇಷ್ಟು ದೊಡ್ಡ ಸಮಸ್ಯೆ ಪರಿಹಾರ ಆಗಬಿಡುತ್ತೋ? ಇಲ್ಲಿ ಸಿದ್ದರಾಮಯ್ಯನವರು ಯಾಕೆ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ ಅಂತ ನಾವು ನೋಡಿದ್ರೆ, ಒಂದವರಿಗೆ ಇಷ್ಟು ವರ್ಷಗಳ ಅವಕಾಶ ಸಿಕ್ಕಿದೆ, ಇನ್ನೊಂದು ಏಜ್ ಫ್ಯಾಕ್ಟರ್. 2023ರಲ್ಲಿ ಸಿದ್ದರಾಮಯ್ಯನವರ ಬದಲಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಅವತ್ತೇ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಬಟ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಇದು ಸಮಸ್ಯೆ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ಸೈಡ್ ಲೈನ್ ಮಾಡುವಂಥದ್ದು ಕೂಡ ಕಷ್ಟ, ಅದು ಸರಿ ಅಲ್ಲ ಅಂತ ಹೇಳಿ ಹೈಕಮಾಂಡ್ ಅವತ್ತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡ್ತು. ಆದ್ರೆ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ಇಬ್ಬರಿಗೂ ಗೊತ್ತಿದೆ, 2028ರ ಚುನಾವಣೆಯ ನೇತೃತ್ವವನ್ನ ಸಿದ್ದರಾಮಯ್ಯನವರು ವಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಒಂದಲ್ಲಿ ವಯಸ್ಸಿನ ಕಾರಣ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂತ ಪ್ರತಿರೋಧವನ್ನ ಒಡ್ಡೋದಕ್ಕೆ ಏಜ್ ಫ್ಯಾಕ್ಟರ್ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಅಡ್ಡ ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಇಷ್ಟು ದಿನ 8 ವರ್ಷ ಸಿಎಂ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಗಾಂಧಿ ಕುಟುಂಬನೇ ರಾಹುಲ್ ಇಟಲಿ ಅವರೇ ಡೈರೆಕ್ಟ್ ಆಗಿ ನನಗೆ ರಾಜೀನಾಮೆಯನ್ನು ಕೊಡುವಂತ ಹೇಳಿ ಅಲ್ಲಿವರೆಗೂ ಕೂಡ ಕಾಯೋಣ ಅಂತ ಸಿದ್ದರಾಮಯ್ಯನವರು ಸುಮ್ಮನೆ ಇದ್ರು. ಈಗ ಹೈಕಮಾಂಡ್ ಹೇಳಿದೆ ಡೈರೆಕ್ಟ್ ಆಗಿ ರಾಜೀನಾಮೆಯನ್ನು ಕೊಟ್ಟು ಬಿಡಿ ಅಂತ. ಹಾಗಾಗಿ ಮಗ ಯತೀಂದ್ರನ ರಾಜಕೀಯ ಜೀವನವನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರೋ ಹಾಗೆ ಕಾಣಿಸ್ತಾ ಇದೆ. ಆ ಮೂಲಕ ಬಹುತೇಕ 6 ತಿಂಗಳ ಅಧಿಕಾರ ಹಂಚಿಕೆ ಸಮಸ್ಯೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಇಟ್ಟಿದೆ. ವೀಕ್ಷಕರಲ್ಲಿ, ಹೇಗೆ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಕನ್ವಿನ್ಸ್ ಮಾಡ್ತು ಅಂತ ನೋಡಿದ್ರೆ, ನಿನ್ನೆ ಬೆಳಗ್ಗೆ 11:30ರಿಂದ 12:30ರವರೆಗೆ ಸಿದ್ದರಾಮಯ್ಯನವರ ಜೊತೆಗೆ ವರಿಷ್ಠರು ಮೀಟಿಂಗ್ ಅನ್ನ ಮಾಡ್ತಾರೆ. ಆನಂತರ ಸಿದ್ದರಾಮಯ್ಯನವರ ಜೊತೆಗೆ ರಾಹುಲ್ ಇಟಲಿ, ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ 1-to-1 ಸಭೆಯನ್ನ ನಡೆಸ್ತಾರೆ. ಅದಾದ ನಂತರ ಡಿ.ಕೆ. ಅವರ ಜೊತೆಗೂ ಕೂಡ ಮೀಟಿಂಗ್ ಆಗತ್ತೆ. ಆಮೇಲೆ ಒಂದು ಲಂಚ್ ಬ್ರೇಕ್ ಇರುತ್ತೆ. ಸೊ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ರಾಹುಲ್ ಇಟಲಿ ಸೋನಿಯಾ ಇಟಲಿ ಅವರ ಜೊತೆಗೆ ಇದರ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ. ಆ ನಂತರ ಒಂದು ಸ್ವಲ್ಪ ಬದಲಾಯಿತು. ನಿಮಗೆ ಗೊತ್ತು, ಪ್ರಿಯಾಂಕಾ ವಾದ್ರಾ ಅದೇ ರೀತಿ ಸೋನಿಯಾ ಇಟಲಿ ಇಬ್ಬರೂ ಕೂಡ ಆರಂಭದಿಂದ ಡಿ.ಕೆ. ಫೇವರ್ ಆಗಿ ಇದ್ದಂಥವ್ರು. ಸೋನಿಯಾ ಇಟಲಿ ಈ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮನ್ನ ಸಿಎಂ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತು ಸಮೇತ ಕೊಟ್ಟಿದ್ರು. ಹಾಗಾಗಿ ಸೋನಿಯಾ ಇಟಲಿ ಅವರ ಜೊತೆಗೆ ಡಿಸ್ಕಷನ್ ಆದ ನಂತರ ರಾಹುಲ್ ಇಟಲಿ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಮತ್ತೊಂದು ಬಾರಿ ಮಾತನಾಡಿ, ಒಂದು ಪಕ್ಷದ ಹಿತದೃಷ್ಟಿಯಿಂದ ಇನ್ನೊಂದು ಮುಂದೆ ಬರುವಂತಹ ಎಲ್ಲಾ ಚುನಾವಣೆಗಳನ್ನ ಎದುರಿಸೋದಕ್ಕೆ ನಾಯಕತ್ವ ಬದಲಾವಣೆ ಅನಿವಾರ್ಯ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡ್ತಾರೆ. ಅದನ್ನ ಕನ್ವೆ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ನೀವು ಬನ್ನಿ ಅಂತ ರಾಜ್ಯಸಭಾ ಸ್ಥಾನದ ಆಫರ್ ಸಮೇತ ಕೊಡ್ತಾರೆ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೂಡ ಹೊಸದಾಗಿ ರಚನೆ ಆಗುವಂತಹ ಒಂದು ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ನೀಡುವಂತಹ ಆಫರ್ ಅನ್ನ ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದೆ ಅಂತ ಹೇಳಲಾಗತ್ತೆ. ಹಾಗಾಗಿ ಕೊನೆಗೂ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡುವಂಥದ್ದು ಕನ್ಫರ್ಮ್ ಆಗಿದೆ. ಅಂದ್ರೆ ಸಿದ್ದರಾಮಯ್ಯನವರು ಹೇಳುವಂಥದ್ದು ಒಂದೇ, ಇಲ್ಲಿ ಏನು, ರಾಹುಲ್ ಇಟಲಿ ಅವರು ನನ್ನನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಅವರ ಮಾತಿಗೆ ನಾನು ಬದ್ಧ ಆಗಿರ್ತೀನಿ, ಹಾಗಾಗಿ ನಾನು ರಾಜೀನಾಮೆನ ಕೊಡ್ತೀನಿ. ಇವತ್ತು ಪತ್ರಕರ್ತರು ಆಕ್ಚುಲಿ ಕೇಳಿದ್ರು, ಏನು ದೆಹಲಿಯಲ್ಲಿ ಏನು ಮಾತುಕತೆ ಆಯಿತು, ಹೈಕಮಾಂಡ್ ಏನು ಸಂದೇಶವನ್ನ ಕೊಟ್ಟರು ಅಂತ. ಆದರೆ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡೋದಕ್ಕೆ ರೆಡಿ ಇರಲಿಲ್ಲ. ನಾಳೆ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಆ ಒಂದು ಪ್ರಶ್ನೆಯಿಂದ ತಪ್ಪಿಸ್ಕೊಳ್ತಾರೆ. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ದೆಹಲಿಗೆ ಹೋಗಿದ್ರಿ ಸರ್,
ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಮೇ 28 ಅಂದ್ರೆ ನಾಳೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೇಳಿದ್ದಾರೆ. ಅದಾದ ನಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ MB ಪಾಟೀಲ್ ಮಾತ್ರ ಯಾಕೋ ಉಲ್ಟಾ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ಪ್ರಶ್ನೆನೇ ಬಂದಿಲ್ಲ. ನಿನ್ನೆ ರಾಜ್ಯಸಭಾ MLC ಆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿರುವಂಥದ್ದು, ಬೇರೆ ಏನು ಬರ್ತಾ ಇದೆಯಲ್ವಾ, ಅಂದರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಅವೆಲ್ಲವೂ ಕೂಡ ಊಹಾಪೋಹ ಅಂತ ಸಚಿವ MB ಪಾಟೀಲ್ ಹೇಳ್ತಾ ಇದ್ದಾರೆ. ಯಾಕೆ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಗೊತ್ತಿಲ್ಲ. ಇವತ್ತು AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಅದೇ ರೀತಿ ವೇಣುಗೋಪಾಲ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿ ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ವೀಕ್ಷಕರಾದ್ರೆ DK ಶಿವಕುಮಾರ್ ಅವರು ಇನ್ನೂ ದೆಹಲಿಯಲ್ಲೇ ಇದ್ದಾರೆ. ನಿನ್ನೆ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಎಲ್ಲ ಮುಗಿಸಿ ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ DCM DK ಶಿವಕುಮಾರ್ ಅವರು ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ, ಮೀಟಿಂಗ್ ಅನ್ನು ಮಾಡ್ತಾರೆ. ನೆನ್ನೆ ನೀವು ಒಬ್ಸರ್ವ್ ಮಾಡಿರಬಹುದು, ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಮುಗಿಸಿ ಹೊರಗೆ ಬಂದಾಗ DK ಶಿವಕುಮಾರ್ ಅವರು ಫುಲ್ ಡಿಸ್ಟರ್ಬ್ ಆಗಿದ್ರು. ಮೀಡಿಯಾಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ಒಪ್ಪಲೇ ಇಲ್ಲ, ತುಂಬಾ ಕೋಪ ಮಾಡ್ಕೊಳ್ತಾರೆ. ಇದರ ಮಧ್ಯದಲ್ಲಿ ಈಗ ನೋಡಿದ್ರೆ ಇವತ್ತು ಬೆಂಗಳೂರಿಗೆ ಹೊರಟಿದಂತಹ DK ಶಿವಕುಮಾರ್ ಅವರು ಕೊನೆಯ ಕ್ಷಣದಲ್ಲಿ ಆ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ನಿನ್ನೆಯ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನ 12:15ಕ್ಕೆ ಫ್ಲೈಟ್ ಅಲ್ಲಿ DK ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಇಂಡಿಗೋ ವಿಮಾನದಲ್ಲಿ ಇವತ್ತು ವಾಪಸ್ ಬಂದು ಸಂಜೆ 4:30ಕ್ಕೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ KPCC ಕಚೇರಿಯಲ್ಲಿ ನಡೆಯುವಂತಹ ಮೀಟಿಂಗ್ ಅಲ್ಲಿ DK ಶಿವಕುಮಾರ್ ಭಾಗವಹಿಸಬೇಕಾಗಿತ್ತು. ಆದರೆ ಬೆಳಗ್ಗೆ ಅವರ ಪ್ಲಾನ್ ಸಂಪೂರ್ಣವಾಗಿ ಬದಲಾಗತ್ತೆ. ಅದರ ಪ್ರಕಾರವಾಗಿ ಇವತ್ತು ಇಡೀ ದಿನ DK ದೆಹಲಿಯಲ್ಲೇ ಇರ್ತಾರೆ. ಇವತ್ತಲ್ಲಿ ಇದ್ದುಕೊಂಡು ಏನು ಮಾಡ್ತಾರೆ ನೋ ಐಡಿಯಾ. ನಾಳೆ ಬೆಳಗ್ಗೆ 5:45ಕ್ಕೆ ಬೆಂಗಳೂರಿಗೆ ಹೊರಡ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಬ್ರೇಕ್ಫಾಸ್ಟ್ ಅಲ್ಲಿ DK ಶಿವಕುಮಾರ್ ಅವರು ಜಾಯಿನ್ ಆಗ್ತಾರೆ. ಇಲ್ಲಿ DK ಶಿವಕುಮಾರ್ ಅವರು ಎಲ್ಲೂ ಕೂಡ ಆ ಮೀಟಿಂಗ್ ನಂತರ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಎಲ್ಲೂ ಕೂಡ ತಮ್ಮ ಖುಷಿಯನ್ನ ವ್ಯಕ್ತಪಡಿಸೋದು ಮಾಡಲಿಲ್ಲ. ಯಾಕಂದ್ರೆ ಬಹುಶಃ ಅವರಿಗೂ ಕೂಡ ಗೊತ್ತು, ಈಗ ಎಲ್ಲವೂ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಕೈಯಲ್ಲಿ. ಲಾಸ್ಟ್ ಮೊಮೆಂಟ್ ತನಕ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಇವತ್ತು ಅವರು ಡೆಲ್ಲಿಯಲ್ಲೇ ಉಳ್ಕೊಂಡು ನಾಳೆ ಬರುವಂಥ ಪ್ಲಾನ್ ಕೂಡ ಇರಬಹುದು. ಆಮೇಲೆ ಅಲ್ಲಿ ಏನು ಮೀಟಿಂಗ್ಸ್ಗಳಾಗುತ್ತೋ ಗೊತ್ತಿಲ್ಲ. ಲೆಕ್ಕಾಚಾರ ಇರುತ್ತಲ್ವ, ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಅಂತೂ ಮಾಡಿರ್ತಾರೆ. ವೀಕ್ಷಕರು ಏನು ಹೇಳಿ, ಕೊನೆಗೂ DK ಬ್ರದರ್ಸ್ ಅನ್ನು ನೋಡುವಾಗ ಒಂದು ಖುಷಿ ಅನ್ಸುತ್ತೆ. ಅಣ್ಣ DCM DK ಶಿವಕುಮಾರ್ ಅವರನ್ನ CM ಸ್ಥಾನದಲ್ಲಿ ನೋಡ್ಬೇಕನ್ನುವಂತಹ DK ಸುರೇಶ್ ಕನಸು ನನಸಾಗುವಂಥ ಕ್ಷಣ ಅಂತೂ ಬಂದಿದೆ. ಅಣ್ಣ ತಮ್ಮನ ಒಂಥರ ಛಲ ಬಿಡದ ಪ್ರಯತ್ನ ಕೊನೆಗೂ ಫಲ ಕೊಟ್ಟಿದೆ ಅಂತಾನೆ ಹೇಳಬಹುದು. ಪ್ರತಿ ಬಾರಿ ಇಲ್ಲ CM ಆಗಬಹುದು ಅಂತ ಆ ಒಂದು ತಾಳ್ಮೆಯ ಮಂತ್ರವನ್ನು ಜಪಿಸಿದಂತಹ DK ಬ್ರದರ್ಸ್ಗೆ ಈಗ ಫೈನಲಿ ಆ ಒಂದು ವಿಕ್ಟ್ರಿ ಸಿಕ್ಕಿದೆ. ಹೈಕಮಾಂಡ್ ನಾಯಕರು CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಒಪ್ಪಿಸಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂಥ ಸೂಚನೆಯನ್ನು ಕೊಟ್ಟ ವಿಚಾರ ಗೊತ್ತಾದಾಗ DK ಬ್ರದರ್ಸ್ ಬಹಳ ಭಾವುಕರಾದ್ರ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಟ್ ಏನೇ ಹೇಳಿ ಒಂದಂತೂ ಸತ್ಯ, ಕರ್ನಾಟಕ ರಾಜಕೀಯದಲ್ಲಿ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ತನಕ ಒಂಥರ ಬಹಳ ಕ್ರುಷಿಯಲ್ ಪೀರಿಯಡ್ ಆಗಿರುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಾ, DK ಶಿವಕುಮಾರ್ ಫೈನಲಿ CM ಕುರ್ಚಿಯಲ್ಲಿ ಕೂರ್ತಾರ, ಅಥವಾ ಲಾಸ್ಟ್ ಮಿನಿಟ್ ಮತ್ತೇನಾದರೂ ಗೇಮ್ ಚೇಂಜ್ ಆಗತ್ತಾ? ಆದರೂ ಒಂದಂತೂ ಕ್ಲಿಯರ್, ದೆಹಲಿ ಹೈಕಮಾಂಡ್ ಈಗ ಕರ್ನಾಟಕ ಪಾಲಿಟಿಕ್ಸ್ ಮೇಲೆ ಫೈನಲಿ ಫುಲ್ ಕಂಟ್ರೋಲ್ ತಗೊಂಡ ಹಾಗೆ ಕಾಣಿಸ್ತಾ ಇದೆ. ಅಂಡ್ ಈ ಪೊಲಿಟಿಕಲ್ ಡ್ರಾಮಾ ಇನ್ನು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನ ನೋ ಆಪ್ಷನ್, ಕಾದು ನೋಡಲೇಬೇಕು. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.